ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ಮೊಸರು ವಡೆ. ಅದಕ್ಕೆ ಬೇಕಾದ ಪದಾರ್ಥಗಳು: 1 ಕಪ್ನಷ್ಟು ಉದ್ದಿನಬೇಳೆನ 3 ಗಂಟೆಗಳ ಕಾಲ ನೆನೆಸಿ ನೀರನ್ನೆಲ್ಲ ಶೋಧಿಸಿ ಇಟ್ಕೊಂಡಿದ್ದೀವಿ. ಅರ್ಧ ಲೀಟ್ರಷ್ಟು ಮೊಸರು ಬೇಕಾಗುತ್ತೆ. ಕರಿಯೋಕೆ ಎಣ್ಣೆ, 1 ಸ್ಪೂನಷ್ಟು ಶುಂಠಿ, 1 ಟೇಬಲ್ ಸ್ಪೂನಷ್ಟು ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಕಾಯಿ ಚೂರು, ಅರ್ಧ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂತಹ ಮೆಣಸು, 3 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು ಬೇಕಾಗುತ್ತೆ. ನಂತರ ನೆನೆಸೋಕೆ ಸ್ವಲ್ಪ ಬಿಸಿನೀರು ಬೇಕಾಗುತ್ತೆ. ಮೊದಲಿಗೆ ಇದನ್ನು ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಹಾಕ್ಬಿಟ್ಟು 1 ಅಥವಾ 2 ಟೇಬಲ್ ಸ್ಪೂನು ನೀರು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ. ಇದನ್ನು ರುಬ್ಕೊಳ್ಳೋಣ. ಗಟ್ಟಿಯಾಗಿರಬೇಕು ಹಿಟ್ಟು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ರುಬ್ಬಿದಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹೆಚ್ಚಿರುವಂತಹ ಶುಂಠಿ, ಕಾಯಿ ಚೂರು, ಹಸಿಮೆಣಸಿನಕಾಯಿ, ತರಿತರಿಯಾಗಿ ಕುಟ್ಟಿರುವಂತಹ ಮೆಣಸು, ಕೊತ್ತಂಬರಿ ಹಾಕ್ಕೋಬೇಕು, ಜೊತೆಗೆ ಕರಿಬೇವು ಇದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಗಟ್ಟಿಯಾಗೇ ಇರಬೇಕು. ಚೆನ್ನಾಗಿ ಕಲಸಿದಾಗಿದೆ. ಈಗ ಟೀ ಸೋಸು ಜಲ್ದಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ನೀರು ಹಚ್ಚಿಬಿಟ್ಟು ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಮಾಡಿರುವಂತಹ ರುಬ್ಬಿರುವಂತಹ ಉದ್ದಿನ ಹಿಟ್ಟು ಇಟ್ಕೊಳ್ಳೋಣ. ಯಾರಿಗೆ ವಡೆನ ಬಿಸಿ ಬಿಸಿ ಎಣ್ಣೆಲೆ ಹಾಕೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಮಧ್ಯಕ್ಕೆ ಈ ಥರ ಒಂದು ಹೋಲ್ ಮಾಡ್ಕೊಳ್ಳಿ. ಇದನ್ನು ಹೀಗೇ ಡೈರೆಕ್ಟಾಗಿ ಎಣ್ಣೆಲಿ ಬಿಟ್ಕೋಬೋದು. ಎಣ್ಣೆಯಲ್ಲಿ ಕೈ ಸಿಡಿಯುತ್ತೆ ಆ ಥರ ಏನೂ ಭಯ ಇರಲ್ಲ. ಜಲ್ದಿನ ಒದ್ದೆ ಮಾಡ್ಕೊಳ್ಳೋದು, ಹಿಟ್ಟನ್ನ ಇರೋದು, ಮತ್ತು ಈ ಥರ ಒಂದು ಹೋಲ್ ಮಾಡ್ಕೊಳ್ಳೋದು. ಇದನ್ನು ಕಾದಿರೋ ಎಣ್ಣೆಲಿ ಈ ಥರ ಬಿಟ್ಕೊಳ್ಳೋದು. ನಿಮಗೆ ಎಷ್ಟು ಬೇಕು, ಯಾವ ಸೈಜ್ ಬೇಕು ಆ ಥರನ ಹಾಕ್ಕೋಬೋದು. ಎಷ್ಟು ಇಡಿಸುತ್ತೆ ಅಷ್ಟು ವಡೆನ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಆಗಿರೋದನ್ನೆಲ್ಲ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳೋಣ. ಎಲ್ಲ ಈಗ ಹೊಂಬಣ್ಣಕ್ಕೆ ಬಂದಿದೆ. ವಡೆ ಈಗ ಹೊಂಬಣ್ಣಕ್ಕೆ ಬಂದಿದೆ, ಕರ್ದಿದ್ದಾಗಿದೆ. ಈಗ ಇದನ್ನು ಬಿಸಿನೀರಲ್ಲಿ ಹಾಕಿ 10 ನಿಮಿಷ ನೆನೆಸ್ಬೇಕಾಗತ್ತೆ. ಬಿಸಿನೀರಿಗೆ ಹಾಕೋಣ. ಉಗುರು ಬೆಚ್ಚಗಿರಬೇಕು ನೀರು. ಬಿಸಿ ನೀರು ಇಟ್ಕೊಂಡಿದ್ದೀನಿ ದಹಿ ವಡೆಗೆ. ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಹಿಂಗೆ ಹಾಕೋಣ. ಇದರೊಳಗಡೆ ಮಾಡಿರುವಂತಹ ವಡೆನ ನೆನೆಸ್ಕೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಇದು ಚೆನ್ನಾಗಿ ನೆನೆಯುತ್ತೆ. ಇದೇ ನೀರಲ್ಲೇ ಒಂದು 10 ನಿಮಿಷಗಳ ಕಾಲ ನೆನೆಯೋಕೆ ಬಿಡೋಣ. ಅರ್ಧ ಲೀಟರ್ ಮೊಸರಿದೆ. ಮೊಸರಿಗೆ ಸ್ವಲ್ಪ ಉಪ್ಪು ಹಾಕೋಣ. ಇದನ್ನು ಸ್ವಲ್ಪ ಕಡಿಬೇಕು. ಮೊಸರೀಗ ಕಡ್ದಿದ್ದಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕೋತಾ ಇದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಕಡಾಯಿಯಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕೋಣ. ಕಟ್ ಮಾಡಿರುವಂತಹ 1 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕೋಣ. ಇದನ್ನು ಸ್ವಲ್ಪ ಬಾಚ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಗಿದೆ. ಮೊಸರು ಮೇಲೆ ಹಾಕೋಣ. ಇದನ್ನು ಮೊಸರಿಗೆ ಮಾಡಿರುವಂತಹ ಒಗ್ಗರಣೆ ಹಾಕೋಣ. ನಿಮಗೆ ಸಿಹಿ ಇಷ್ಟಪಟ್ಟರೆ ಮೊಸರಿಗೆನೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು.
ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇದನ್ನು ಕಲಿಸ್ಕೊಳ್ಳೋಣ. ಮೊಸರನ್ನ ಸೈಡ್ ಇಟ್ಕೊಳ್ಳೋಣ. ವಡೆ ಈಗ 10 ನಿಮಿಷಗಳ ಕಾಲ ನೆಂದಿದೆ. ಇದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಬೇಕು ನೀರನ್ನ. ನೋಡಿ ಈ ಥರ ಹಿಂಡ್ಕೋಬೇಕು ಸ್ವಲ್ಪನೇ. ಈಗ ಮೊಸರಿಗೆ ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಮೊಸರು ವಡೆ ರೆಡಿಯಾಗಿದೆ. ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಬೇಕು ಅಂದರೆ ಕ್ಯಾರೆಟ್ ತುರಿ, ಬೂಂದಿ ಕೂಡ ಹಾಕ್ಕೋಬೋದು. ಇದನ್ನ ತಣ್ಣಗೆ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಮಾಡಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡುವಾಗ ಮೇಲೆಯಿಂದ ಕ್ಯಾರೆಟ್, ಕೊತ್ತಂಬರಿ, ಬೂಂದಿ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ರುಚಿಕರವಾದಂತಹ ದಹಿ ವಡೆ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.